ಭಾರಿ ನೋವಾಗಿದೆ ನಮ್ಗೆ. ನಿಮ್ಮ STF ಹೋಗಿದೀವಿ ಅಲ್ಲಿ ಬೆಳಗ್ಗೆ ನಾವು, ಅದು ಗಲೀಜು ನೀರು ಹೆಂಗ್ ಹೋಗ್ತಾ ಇದೆ ಅಂದ್ರೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅಲ್ಲಿ ನೋಡ್ಕೊಂಡ್ ಬಂದ್ವಿ ಸಮುದ್ರಕ್ಕೆ ಹೆಂಗ್ ಕನೆಕ್ಷನ್ ಆಗ್ತಾ ಇದೆ ಅಂತೆ. ಅಲ್ಲಿ ಬಂದ್ರು ಹಿಂದ್ಗಡೆ ಬುಷಸ್ ಬಂದಿದೆ, ಯಾರು ಕ್ಲೀನ್ ಮಾಡ್ತಾ ಇಲ್ಲ. ಆ STF ನಿಮ್ಮ ಬಂದವ್ರಿಗೂ ನಾನು ಕೇಸ್ ಶಿವಮೊಗ್ಗ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೇನೆ. ಏನೇನೂ ಇಲ್ಲ, ಅದು ಗಲೀಜ್ ನೀರು ಮಾಡಿ ನಮ್ಮ ಉಡುಪಿ ಜನ ಕೊಟ್ಟು ಅದು ಸಮುದ್ರಕ್ಕೆ ಹೋಗಿ ನಾವು ಬೆಂಗಳೂರು ಜನ ತಿಂತಾ ಇದೀವಿ ಮೀನನ್ನು. ಇವಾಗ ಅಲ್ಲಿ ಬ್ರೀಡಿಂಗ್ ಸತ್ತೋಗಿದೆ. ಇದೆಲ್ಲ ಕೆಮಿಕಲ್ಸ್ ಹೋಗಿ ಬ್ರೀಡಿಂಗ್ ಇರುವಂತ ಸಮುದ್ರದಲ್ಲಿ ಅದಾಯ್ತು. ಅದಾದ್ಮೇಲೆ ನಿಮ್ ಬಸ್ ಸ್ಟ್ಯಾಂಡ್ ಬಂದಿದ್ವಿ. ನಿಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅವನು ಡ್ರಮ್ಗಳು ಇಟ್ಬಿಟ್ಟಾನೆ, ಓಪನ್ ಡ್ರಮ್, ಗಲೀಜು. ಅಷ್ಟ ಗಲೀಜಲ್ಲ, ಅದಕ್ಕೆ ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಅದು ಸಪರೇಟ್ ಓಪನ್ ಆಗಿ ಹಂಗೆ ಒಳಗೆ ಮುಚ್ಕೊಳುತ್ತೆ. ಆ ತರ ಆ ಟಾಯ್ಲೆಟ್ಸ್ ಕ್ಲೀನ್ ಮಾಡಬೇಕು. ಹೋಟ್ಲಲ್ಲಿ ಬೋರ್ಡ್ ಹಾಕಿಲ್ಲ ಅವನು, ರೇಟು ಬೋರ್ಡ್ ಹಾಕಿಲ್ಲ, ಅದೆಲ್ಲ ಹಾಕ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಅದಾದ್ಮೇಲೆ ಇವಾಗ ನಾವು ತಾಲೂಕು ಆಫೀಸ್ ಬಂದಿದ್ದೀವಿ, ಪೆಂಡಿಂಗ್ ಇದೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸ್ ಹೋಗಿದ್ದೀವಿ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರೈವೇಟ್ ಇವಂದು 30-40 ಡಾಕ್ಯುಮೆಂಟ್ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಕೇಳಿದ್ದೀನಿ, ಅದು ಹೆಂಗ್ ಎತ್ಕೊಂಬಂದ ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಅದನ್ನ ಹೇಳಿದ್ದೀನಿ ನಾನು. ಇವಾಗ 7 ವರ್ಷ ಆಗಿದ್ದು ಇನ್ನೂ ಅವ್ರು ADL ಸರ್ವೆ ಮಾಡೋಕ್ಕಾಗಿಲ್ಲ. ಅವನಿಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಅಟೆಂಡೆನ್ಸ್ ರಿಜಿಸ್ಟರ್ ಸರಿ ಮಾಡಿಲ್ಲ, ಕ್ಯಾಶ್ ರಿಜಿಸ್ಟರ್ ಸರಿ ಇಲ್ಲ, ಅಲ್ಲೊಂದಿದೆ ಇಲ್ಲೊಂದಿದೆ, ಮೂವ್ಮೆಂಟ್ ರಿಜಿಸ್ಟರ್ ಇಲ್ಲ. 10:30 ಹೋಗ್ತಾರೆ, 10 ಗಂಟೆಗೆ ಬರ್ತಾರೆ. ಅದು ಮೂವ್ಮೆಂಟ್ ರಿಜಿಸ್ಟರ್ ಬರೆಯೋದವರು 10:30 ಹೋಗೋದು, 10 ಗಂಟೆಗೆ ಬರೋದು. ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಾಲೂಕು ಆಫೀಸಲ್ಲಿ ಬುಕ್ ನಾವು ಅಟೆಂಡೆನ್ಸ್ ರಿಜಿಸ್ಟರ್, ಕ್ಯಾಶ್ ರಿಜಿಸ್ಟರ್ ಮತ್ತು ಮೂವ್ಮೆಂಟ್ ರಿಜಿಸ್ಟರ್ ಚೆಕ್ ಮಾಡಕ್ ಹೋದ್ರೆ ಅದಕ್ಕೆ ಬದಲು ಏನ್ ಫಂಡ್, ಅದು ಚಿಟ್ ಫಂಡ್ ಒಂದು ಬುಕ್ ಲಿಸ್ಟ್ ಮೇಂಟೈನ್ ಮಾಡಿದ್ದಾರೆ. ಇವರು ಪಬ್ಲಿಕ್ ಆಫೀಸರ್ ಕೆಲಸ ಮಾಡ್ತಾರೆ, ಚಿಟ್ ಫಂಡ್ ವ್ಯವಹಾರ ಮಾಡ್ತಾರೆ ಗೊತ್ತಿಲ್ಲ. ಆ ಚಿಟ್ ಫಂಡ್ ಮಾಡಬೇಕು ಅಂದ್ರೆ ಡಾಕ್ಟರ್ ಟೇಕ್ ಪರ್ಮಿಷನ್ ಚಿಟ್ ಫಂಡ್ ಆಕ್ಟ್. ಗವರ್ಮೆಂಟ್ ಆಫೀಸರ್ ಚಿಟ್ ಫಂಡ್ ಮಾಡೋದು ಅರ್ಥ ಇಲ್ಲ. ಅವ್ರು ಪ್ರೈವೇಟ್ ಏನ್ ಮಾಡಿ ಕೊಡ್ತಿಲ್ಲ, ಅದು ಅಫಿಷಿಯಲ್ ಒಳಗಡೆ. ಆಮೇಲೆ ಸುಮಾರು ಆಫೀಸರ್ ಎಲ್ಲ ಆಫೀಸರ್ಸ್ ಜೀನ್ಸ್ ಪ್ಯಾಂಟ್ ಅಲ್ಲಿ ಬಂದಿದ್ದಾರೆ. ಗೌರ್ಮೆಂಟ್ ಸರ್ಕ್ಯುಲರ್ ಇದೆ, ಕೋಡ್ ಹೆಂಗಿರ್ಬೇಕು ಅಂತ. ಜೀನ್ಸ್ ಪ್ಯಾಂಟ್ ಆರಾಮಾಗಿ ಬರ್ತಾರೆ, ಅವ್ರು ಏನು ಇದೇ ಇಲ್ಲ. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಬ್ರು ಆ ತರ ಡಾಕ್ಯುಮೆಂಟ್ಸ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದೀವಿ. ಅವ್ರಿಗೇನು ಲೆಕ್ಕಕ್ಕೆ ಇಲ್ಲ, ಯಾರಿಗೂ ಭಯ ಭಕ್ತಿ ಏನೂ ಇಲ್ಲ. ನಿಜವಾಗ್ಲೂ ನೋವಾಗುತ್ತೆ. ಅದು ನೆನ್ನೆ ನಮ್ಮ DC ಅವರಲ್ಲಿ ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ಪೆಂಡಿಂಗ್ ಮ್ಯಾಟರ್ಸ್ ನಾವೆಲ್ಲ ಭಾರಿ ಬುದ್ಧಿವಂತರು, ಇಲ್ಲಿ ಲಿಟ್ರೇಟ್ ಅಂದ್ರೆ ವಿದ್ಯಾವಂತರು ಜಾಸ್ತಿ ಇದರಲ್ಲಿದ್ರು. ಇಲ್ಲಿ ನಮ್ಮಲ್ಲಿ ಮಂಕುತಿಮ್ಮ ಕಗ್ಗ ನೀವೆಲ್ಲ ಕೇಳಿರ್ತೀವಿ, DV ಗುಂಡಪ್ಪ ಅವರು. ವಿದ್ಯಾವಂತ ಮೋಸಗಾರ ದೇಶ ಹಾಳಾಗಿ ಹೋಗ್ತಾ ಇದೆ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ, ನನ್ಗೆ ಗೊತ್ತಾಗ್ತಾ ಇದೆ. ನಿನ್ನೆ ನಾನು ಮಾಡಿದೆ 100 ಕೇಸ್ ಮುಂದೋಗುತ್ತೆ ಅಂತ ಬಂದೆ, 150 ಕೇಸ್ ತಗೊಂಡು ಏನ್ ಹೇಳಿದ್ರು ಅವ್ರು ಆನ್ಸರ್ ಮಾಡೋ ಸುಮ್ಮನೆ ನಿಂತಿರ್ತಾರೆ. ಮೂಡ್ ಸ್ಪೆಕ್ಟೇಟರ್ ನೀವೇನಾದ್ರೂ ಕೇಳ್ಕೊಳ್ಳಿ, ಸುಮ್ಮನೆ ಇರ್ತಾರೆ. ಅಂದ್ರೆ ಸೈಲೆನ್ಸ್ ಇಸ್ ಆನ್ಸರ್ ಅಂತ ಅವ್ರ ಲೆಕ್ಕಾಚಾರ. ಬರೀ 60 ಕೇಸ್ ಆಯ್ತು, 61 ಕೇಸ್ ಆಯ್ತು ನೆನ್ನೆ. ಅದು ನೋಡಿದ್ರೆ ಇಲ್ಲಿ ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ನಾನು ನೋವಿನಿಂದ ಹೇಳ್ತೀನಿ, ವಿದ್ಯಾವಂತರಿದ್ದಾರೆ ಆದರೆ ಬಾರಿ ಮೋಸಗಾರರಿದ್ದಾರೆ. ಯಾಮಾರಿಸ್ತಾರೆ, ನಮಗೆ ಯಾಮಾರಿಸ್ತಾರೆ, ಸುಳ್ಳು ಹೇಳ್ತಾರೆ. ಇವಾಗ ಯಾರೋ ಒಬ್ಳು 7,000 ಅಂತ ತಂದಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ನೋಡಿದ್ರೆ 700 ರೂಪಾಯಿ ಇದೆ. ಏನಮ್ಮ ಅಂದ್ರೆ ಸರ್ ನಾನು ತಂಗಿ ಕೊಟ್ಟೆ ಅಂತ. ತಂಗಿಗೆ ಫೋನ್ ಮಾಡಿದ್ರೆ ನಮ್ಮ ಮನೆಯಲ್ಲೇ ಕೊಟ್ಟು ಇವಳು ಬಂದು ಆಫೀಸ್ ತಗೊಂಡು ಹೋದ್ರು, ಸುಳ್ಳು ಹೇಳ್ತಾಳೆ. ಎಂತ ಮಾಡ್ಬೇಕು ನಾವು? ಈ ತರ ನಡೀತಾ ಇದೆ. ಇದು ಕೇಸು. ಇವಾಗ ಯಾವ್ಯಾವ್ದು ನೀವು ಆಫೀಸ್ ರಿಜಿಸ್ಟರ್ ನಾನು ಬಂದಿದ್ದನು ಎಲ್ಲ ಸುಳ್ಳು ನಾನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಐ ವಿಲ್ ನಾಟ್ ಟಾಲರೇಟ್ ಸಚ್ ಥಿಂಗ್ಸ್ ಇನ್ ದ ಪಬ್ಲಿಕ್ ಆಫೀಸರ್ಸ್. ಇವರಂತರ ಭಯ ಭಕ್ತಿ ಇಲ್ಲ. ಪಬ್ಲಿಕ್ ಆಫೀಸು ಅಂದ್ರೆ ಅಲ್ಲಿ ಗವರ್ಮೆಂಟ್ ಕೆಲಸ ಲೈಸೆನ್ಸ್ ಫಾರ್ ಕರಪ್ಷನ್ ಅನ್ನೋ ಮಟ್ಟದಲ್ಲಿದ್ದಾರೆ ನಿಮ್ಮವರು. ಥ್ಯಾಂಕ್ ಯು.